ಓಕೆ, ಸೊ ಇವತ್ತು ನಾವು ತುಂಬ ಜನ ಕೇಳ್ತಾ ಇದ್ರು ನಮ್ಮ ಲವ್ ಸ್ಟೋರಿ ಏನು, ಹೇಗೆ ಲವ್ ಮಾಡಿದ್ರಿ, ಹೇಗೆ ಮೀಟ್ ಮಾಡಿದ್ರಿ, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ. ಸೊ ಇವತ್ತು ಹೇಳೋಣ ಅಂತ ಬಂದಿದ್ದೀವಿ. ಹೌದು, ಓಕೆ, ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡೋಣ ಅಂತ ಬಂದಿದ್ದೀವಿ. ಓಕೆ, ಹಂಗೆ ನ್ಯಾಚುರಲ್ ಆಗಿ ಮಾತಾಡೋ, ಹೆಂಗೆ ಮಾತಾಡ್ತೀಯೋ. ಓಕೆ, ಸೊ ನಾವು ಫಸ್ಟು ಮೀಟ್ ಆಗಿದ್ದು 2019 ನವೆಂಬರ್ 10 ನವೆಂಬರ್ 7 2019 ನಾವು ಮೀಟ್ ಆದ್ವಿ. ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ ನನಗೆ ಮರ್ತೋಯ್ತು, ನಿಮ್ಮ ಬನ್ನೇರ್ಘಟ್ಟ ಮೀನಾಕ್ಷಿ ಮಾಲಲ್ಲಿ ಫಸ್ಟ್ ಮೀಟ್ ಆಗಿದ್ದು. ಅದಕ್ಕೂ ಮುಂಚೆ ಸ್ಟೋರಿ ಏನು ಅಂತಂದರೆ, ಇವರು ಆ್ಯಕ್ಟ್ರೆಸ್ ಅಲ್ವಾ. ಸೊ ನಾನು ಫೇಮಸ್ ಟಿಕ್ಟಾಕಲ್ಲೆಲ್ಲ ನೋಡಿರ್ಬೇಕು ನೀವು ನನ್ನ. ಅದು ಫೇಮಸ್ ಆಗೋಕ್ಕೂ ಮುಂಚೆ ನಾನು ಇವ್ರಿಗೆ ಮೆಸೇಜ್ ಮಾಡಿದ್ದೆ. ಅಂದರೆ ಗೊತ್ತಿಲ್ಲ, ನಾನು ಮೆಸೇಜ್ ಮಾಡಿರೋದೇ ಗೊತ್ತಿಲ್ಲ. ಸಾಕು ಮೆಸೇಜ್ ಮಾಡಿರೋದೇ ಗೊತ್ತಿಲ್ಲ ಅನ್ಬೇಡ, ಮೆಸೇಜ್ ಮಾಡಿದ್ದು ನೆನಪಿರುತ್ತೆ. ನೆನಪಿರಲಿಲ್ಲ ನನಗೂ, ಸುಮ್ಮನೆ ರ್ಯಾಂಡಮಾಗಿ ಮೆಸೇಜ್ ಮಾಡ್ತಿದ್ನಲ್ಲ. ಓಕೆ, ಅವಾಗ ಮೆಸೇಜ್ ಮಾಡಿಬಿಟ್ಟಿದ್ದೆ. ಸೊ ಆಮೇಲೆ ಏನಾಗಿದೆ, ಆಮೇಲೆ ನಿನ್ನ ವರ್ಷನ ಹೇಳು. ಆಗ ನಾನು ರಿಪ್ಲೈ ಮಾಡಿರಲಿಲ್ಲ, ಸ್ವಲ್ಪ ಒಂದು 4 ಮೆಸೇಜ್ ಮಾಡಿದ್ರು ಅಷ್ಟೇ. ಅದಕ್ಕೆ ನಾನು ಒಂದು ಮೆಸೇಜ್ ಏನೋ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ತುಂಬ ದಿನ ಆದಮೇಲೆ ಫೇಸ್ಬುಕ್ಕಲ್ಲಿ ಇವರು ಒಂದು ಫೋಟೋ ಹಾಕ್ತಾರೆ. ಅಪ್ಪ ಫೋಟೋ ನೋಡಿಬಿಟ್ಟು ಈ ಹುಡುಗನ ಫೋಟೋ ಯಾರು ನನ್ನ ಪ್ರೊಫೈಲಲ್ಲಿ ಬಂದಿದೆ ಅಂತೇಳಿ, ನಾನು ಏನಾದರೂ ಮೆಸೇಜ್ ಇದೆಯಾ ಅಂತೇಳಿ ಹಳೆ ಏನಾದ್ರು ಮೆಸೇಜ್ ಮಾಡಿದ್ದೀವ ಅಂತ ಚೆಕ್ ಮಾಡೋಕ್ಕಂತ ನೋಡಿದ್ರೆ ಇವರು ನಂಗೆ ಮೆಸೇಜ್ ಮಾಡಿದ್ರು. ಅವಾಗ ಇವ್ರು ತುಂಬ ಫೇಮಸ್ ಇದ್ರು ಟಿಕ್ಟಾಕಲ್ಲಿ. ಸರಿ, ಆಮೇಲೆ ಫಸ್ಟ್ನೇ ದಿನನೇ ಅದೇ ಇವರು ಕಾಲಲ್ಲಿ ಮಾತಾಡೋಣ ಅಂತ ಹೇಳಿದ್ರು. ಸೊ ಆಮೇಲೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿಬಿಟ್ಟು ಫಸ್ಟ್ನೇ ದಿನನೇ ನಾವು ಇಬ್ಬರು ಜಗಳ. ಫಸ್ಟ್ನೇ ದಿನ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದೀನಿ, ಏನೋ ಒಂದು ರ್ಯಾಂಡಮ್ ಟಾಪಿಕ್ ತೊಗೊಂಡು ಫಸ್ಟ್ನೇ ದಿನನೇ ಜಗಳ ಆಡ್ತೀವಿ. ಫುಲ್ಲು 1 hour 1.5 hour 2 hours ಮಾತಾಡಿದ್ದೀವಿ. ಸುಮ್ಮನೆ ಬರೀ ಜಗಳ ವಾದ ಥರ ಮಾಡ್ಕೊಂಡಿದ್ವಿ. ಆಮೇಲೆ ಅದಾಯಿತು. ಆಮೇಲೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಬನ್ನಿ ಮೀಟ್ ಆಗೋಣ ಅಂದ್ಬಿಟ್ಟು ಮೀನಾಕ್ಷಿ ಮಾಲ್ಗೆ, ಅದೇ ಇಬ್ಬರು ಮ್ಯೂಚುವಲ್ ಆಗಿ ಬರ್ತಾ ಇದ್ದೆ. ಆ ಕಡೆ ಮೀನಾಕ್ಷಿ ಮಾಲ್ ಕಡೆ ಬರ್ತಾ ಇದ್ದೀನಿ, ಸಿಗ್ತೀರಾ ಅಂತ ಇವ್ರು ಕೇಳಿದ್ರು. ಸೊ ಅವಾಗ ನಾನು ಎಲ್ಲಿ ಇನ್ನ ಚಿಕ್ಕ ಹುಡುಗನೇ ಅನ್ಕೊಂಡು. ಯಾವ ಚಿಕ್ಕ ಹುಡುಗ? ಚಿಕ್ಕ ಹುಡುಗ ಅಂತಂದ್ರೆ ಅಷ್ಟು ಮೆಚುರಿಟಿ ಇಲ್ಲ. ಟಿಕ್ಟಾಕಲ್ಲೆಲ್ಲ ಅಷ್ಟೊಂದು ವಿಡಿಯೋಸ್ ಹೌದು, ಬಟ್ ಮೆಚುರಿಟಿ ಇನ್ ದ ಸೆನ್ಸ್ ಸ್ವಲ್ಪ ಹಂಗೇನೆ. ಈಗ ಫ್ರೆಂಡ್ಸ್ ಯಾರಾದರೂ ಕರೆದ್ರೆ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ನಾನು ಇಲ್ಲಿ ಫುಡ್ ಕೋರ್ಟಲ್ಲಿ ಕೂತ್ಕೊಂಡಿದ್ದೆ. ಫುಡ್ ಕೋರ್ಟಲ್ಲಿ ಇವರು ಪಾಪ ಮಾಲ್ಗಳೆಲ್ಲ ಅಷ್ಟೊಂದು ಓಡಾಡಿಲ್ಲ ಅನ್ಸುತ್ತೆ. ಆಮೇಲೆ ಬನ್ನಿ ಓಡಾಡಿಲ್ಲ, ಮಾಲ್ಗೆಲ್ಲ ಓಡಾಡಿದ್ದೀನಿ, ಒಬ್ಳೆ ಓಡಾಡ್ತಿರ್ಲಿಲ್ಲ. ಓಕೆ, ಸೇಮ್ ಇದೇ ಥರ ಹೇಗೆ ವಾದ ಆಗ್ತಿದೆಯಲ್ಲ, ಸೊ ಇದೇ ಥರ ಫಸ್ಟ್ ಡೇನೂ ವಾದ, ಮದುವೆ ಆದ್ಮೇಲೂ ವಾದ. ಗೊತ್ತಿರುತ್ತೆ ನಿಮ್ಮ ಗಂಡಂದ್ರಿಗೆ. ಕಡಿಮೆ ಆಗಿದೆ ಇವಾಗ. ಓಕೆ, ಫಸ್ಟ್ನೇ ಡೇನೇ ಮೂವಿ ಹೋಗೋಣ ಅಂತ ಹೇಳಿದೆ, ಬಟ್ ಬರಲಿಲ್ಲ. ಆಮೇಲೆ ಒಂದಷ್ಟು ತಿಂಗಳು ಮಾತು ಹಿಂಗೆ ಬರೀ ಫೋನಲ್ಲಿ ಮಾತಾಡೋದು, ಮೀಟ್ ಆಗೋದು, ಓಡಾಡೋದು ಆ ಥರನೇ ಇತ್ತು. ಆಮೇಲೆ ಏನಾಯಿತು, ಒಂದಿನ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗಿಬಿಟ್ಟು ಒಂದಿನ ತುಂಬ ಏನೋ ಅದೇ ವಾದ, ಮುಂಚೆಯಿಂದನೇ ವಾದ ಇತ್ತಲ್ಲ. ಸೊ ಒಂದಿನ ಜಗಳ ಆಗ್ಬಿಟ್ಟು ಏನಾಯಿತು, ಇಬ್ಬರು ಡೀಟೇಲ್ ಆಗಿ ಹೇಳ, ಇವ್ರು ಏನಂತಂದರೆ ಬ್ಲಾಕ್ ಮಾಡು, ನೀನು ಬ್ಲಾಕ್ ಮಾಡು ಅಂತ ಹೇಳ್ತಾ ಇದ್ರು. ನಾನು ಏನಕ್ಕೆ ಬ್ಲಾಕ್ ಮಾಡಲಿ ಅಂತ. ಆಮೇಲೆ ಏನು ಮಾಡಿದೆ, ಬ್ಲಾಕ್ ಮಾಡಿಬಿಟ್ಟೆ. ಬ್ಲಾಕ್ ಮಾಡಿದ್ಮೇಲೆ ಬ್ಲಾಕ್ ತೆಗಿ ಅಂತ ಆಮೇಲೆ ತೆಗ್ಸಿದ್ರು. ಆಮೇಲೆ ಏನಾಯ್ತು, ಹಿಂಗೆ ಒಂದು ವರ್ಷ ಐ ಥಿಂಕ್ ಫ್ರೆಂಡ್ಶಿಪ್ ಹಿಂಗೆ ನಡೀತಾ ಇತ್ತು. ಒಂದು 5 ತಿಂಗಳಾಯ್ತು. ಆ ಟೈಮಲ್ಲಿ ಕೊರೋನಾ ಬಂದಿತ್ತು. ಸೊ ಒಂದು ಐ ಥಿಂಕ್ ಹೌದು 5-6 ತಿಂಗಳು ಇದಾಯಿತು. ಆಮೇಲೆ ಕೊರೋನಾ ಟೈಮಲ್ಲೂ ಕೂಡ ಏನೋ ಸ್ವಲ್ಪ ಮತ್ತೆ ನಮ್ಮದು ಯೂಶಲಿ ಜಗಳಗಳಿಂದನೇ ಜಾಸ್ತಿ ಜಗಳ. ನಮ್ಮ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಜಗಳ, ಇನ್ನೂ ಪ್ರಪೋಸು ಆ ಥರ ಏನೂ ಆಗಿರಲಿಲ್ಲ. ಬಟ್ ಅಷ್ಟೇ ಜಗಳ. ಬಟ್ ಅವ್ರು ನನಗೆ ಗೊತ್ತಿತ್ತು, ಅವರು ಆಬ್ವಿಯಸ್ಲಿ ನಾನು ಲವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಅವರು ಹೇಳಿರಲಿಲ್ಲ, ಏನಿಲ್ಲ, ಅವಾಗೇನು ಮಾಡ್ತಿರ್ಲಿಲ್ಲ, ಅವಾಗಿನ ಲವ್ ಮಾಡ್ತಿರ್ಲಿಲ್ಲ. ಓಕೆ, ಸೊ ಒಪ್ಕೊಳ್ಳಲ್ಲ ಪಾಪ, ನಾಚಿಕೆ. ಓಕೆ, ಸೊ ಆಮೇಲೆ ಏನಾಯಿತು, ಬಿಟ್ಬಿಟ್ಟಿದ್ವಿ. ಆಮೇಲೆ ಟಿಕ್ಟಾಕ್ ಬ್ಯಾನ್ ಆಗೋಯ್ತು.
ಟಿಕ್ಟಾಕ್ ಬ್ಯಾನ್ ಆಯ್ತು. ಬ್ಯಾನ್ ಆಯ್ತು. ನಾನು ಮಾತಾಡ್ಸೋದು ಬಿಟ್ಬಿಟ್ಟಿದ್ದೆ ಒಂದು 2-3 ತಿಂಗಳು ಅನ್ಕೊಳ್ಳಿ. ಫುಲ್ಲು ಇವರು ಟಿಕ್ಟಾಕ್ ಬ್ಯಾನ್ ಆದ್ಮೇಲೆ ಫುಲ್ ನಾನು ಎಲ್ಲ ಫ್ರೆಂಡ್ಸ್ಗೂ ನಮ್ಮ ಮನೆ ಅಕ್ಕಪಕ್ಕ ಇರೋದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದು ಫುಲ್ ಪಾರ್ಟಿ ಮಾಡಿದ್ದು ಟಿಕ್ಟಾಕ್ ಬ್ಯಾನ್ ಆಯಿತು ಅಂತ. ಯಾಕಂದರೆ ಇವ್ರಿಗೆ ತುಂಬ ಆಟಿಟ್ಯೂಡ್ ಇತ್ತು ಅವಾಗ. ಹಿಂಗೆ ಅಂದರೆ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಒಂಥರ ತುಂಬ ಫೇಮಸ್ ಇದ್ರಲ್ಲ ಆ ಟೈಮಲ್ಲಿ. ಸ್ವಲ್ಪ ಅಂದರೆ ಅವಾಗ ಸ್ವಲ್ಪ ಹುಡುಗಿರ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ರು, ತುಂಬ ಫ್ರೆಂಡ್ಸ್ ಇದ್ರು ನನಗೆ. ಅಂದರೆ ಆ ಏಜಲ್ಲಿ ಇರ್ತಾರೆ ಫ್ರೆಂಡ್ಸ್, ಸೊ ಹಾಗಿತ್ತು. ಜಗಳ ಕಾಲ್ ಮಾಡ್ತಾ ಇದ್ವಿ, ಮತ್ತೆ ಜಗಳ ಆಗ್ತಾ ಇದ್ವಿ. ಸೊ ಆ ಥರ ತುಂಬ ಜಗಳನೇ ಫುಲ್ಲು ಸ್ಟಾರ್ಟಿಂಗ್. ಅಷ್ಟೊಂದು ಜಗಳ ಸುಮ್ಮನಿರೋ ಅಷ್ಟೊಂದು ಜಗಳ ಏನಿರಲಿಲ್ಲ. ಅದು ಹಂಗೆ ಸ್ಟಾರ್ಟಿಂಗ್ ಯಾರೇ ಆಗಲಿ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಅದು ಬಂದೇ ಬರುತ್ತೆ. ಓಕೆ. ಆಮೇಲೆ 1.5 ಮಂತ್ ಮಾತಾಡ್ಸೋದು ಬಿಟ್ಬಿಟ್ವಿ ಇಬ್ರು. ಆಮೇಲೆ ಏನಾಯ್ತು, ಇನ್ನೊಂದು ನಾನು ಫಿಲ್ಮ್ ಸಿಟಿಗೆ ಒಬ್ರು ನನ್ನ ಫ್ರೆಂಡು ಇದ್ರು. ನನ್ನ ಫ್ರೆಂಡ್ ಕರ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಅಂತ ಹೋಗಿದ್ದೆ. ಹುಡುಗಿನ ಕರ್ಕೊಂಡು ವಿಡಿಯೋ ಮಾಡಕ್ಕೆ ಹೋಗಿದ್ರು. ಅದರಲ್ಲೇನಿದೆ, ಅದೇ ಫ್ರೆಂಡ್ ಡ್ಯಾನ್ಸ್ ವಿಡಿಯೋ ಮಾಡಕ್ಕೆ ಹೋಗಿದ್ವಿ ಅವರು. ಆಮೇಲೆ ವಾಪಸ್ಸು ಬಂದೆ. ವಾಪಸ್ ಬರಬೇಕಾದ್ರೆ ಏನಾಯಿತು, ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ವಾಪಸ್ ಹೋಗ್ಬೇಕಾದ್ರೆ ತುಂಬ ಮಳೆ ಇತ್ತು. ಆಮೇಲೆ ಇವ್ರನ್ನ ಮಾತಾಡ್ಸೋದು ಬಿಟ್ಟಿದ್ದೆ. ಸೊ ಸಂಜೆ ಆಗಿತ್ತು, ಫುಲ್ಲು ನೈಟು ಫುಲ್ಲು ಹೆಂಗೆ ಅಂತಂದರೆ ಈ ಗೋಪಾಲನ್ ಇದೆಯಲ್ಲ ಇಲ್ಲ ಆ ಸೈಡಲ್ಲೇ ಅಲ್ಲ, ಫಸ್ಟ್ ಇಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಆಮೇಲೆ ನಾನು ಏನು ಮಾಡಿದೆ, ಫಾಸ್ಟಾಗಿ ಹೋಗ್ತಾ ಇದ್ದೆ. ಫಾಸ್ಟ್ ಅಂದರೆ ತುಂಬ ಫಾಸ್ಟ್ ಇರಲಿಲ್ಲ, ಒಂದು 40-50 ಹೋಗ್ತಾ ಇದ್ದೆ. ಅಲ್ಲಿ ಏನಾಗ್ಬಿಡ್ತು, ಯಾರೋ ಒಬ್ಬ ಹೆಡ್ಲೈಟ್ ಇಲ್ದಿದ್ರೆ ಕಾರು ಅವನು ಅಡ್ಡ ಬಂದ್ಬಿಟ್ಟ. ನಾನು ಹೋದೆ, ಹೊಡೆದ್ಬಿಟ್ಟೆ. ಅದು ನನ್ನ ಸದ್ಯಕ್ಕೆ ಬರೀ ಒಂದು 40 ಸ್ಪೀಡಲ್ಲಿದ್ದೆ, 40-50 ಹತ್ರ ಅಂದ್ಕೊಳ್ಳಿ. ಹೋದೆ, ಹಿಂಗೆ ಹೊಡೆದ್ಬಿಟ್ಟೆ. ಹೊಡೆದ್ಮೇಲೆ ಏನಾಯಿತು, ನಾನು ಕಾರ್ ಮೇಲೆ ಬಿದ್ದು ಕೆಳಗಡೆ ಬಿದ್ದೆ. ಬಟ್ ಮೇಜರ್ ಇಂಜುರಿ ಏನೂ ಆಗಿರಲಿಲ್ಲ. ಈ ಬೈಕು ಟ್ಯಾಂಕ್ ಇತ್ತಲ್ಲ, ಟ್ಯಾಂಕ್ ಅಂದ್ಬಿಟ್ಟು ಹೊಟ್ಟೆಗೆ ಸ್ವಲ್ಪ ಬಿದ್ದಿತ್ತು ಏಟು. ಸೊ ಆಮೇಲೆ ಏನಾಯಿತು, ನಾನು ಫುಲ್ಲು ನಡುಗ್ತಾ ಇದ್ದೀನಿ, ಫುಲ್ಲು ಮಳೇಲಿ ನೆನ್ಕೊಂಡು ಹೋಗಿದ್ದೆ, ಹೋಗ್ಬಿಡೋಣ ಬೇಗ ಮನೆಗೆ ಅಂದ್ಬಿಟ್ಟು. ಆಮೇಲೆ ನಾನೇನು ಮಾಡಿದೆ, ಇವ್ರು ಕಾಲ್ ಮಾಡಿದೆ, ಬ್ಲಾಕ್ ಆಗಿಬಿಟ್ಟಿತ್ತು. ಇಬ್ರು ಬ್ಲಾಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಇವ್ರಿಗೆ ಕಾಲ್ ಮಾಡಿದೆ, ವಿಡಿಯೋ ಕಾಲ್ ಮಾಡಿದಾಗ ಇವರು ಹಿಂಗೆ ಎತ್ತಿದ್ರು, ಹಿಂಗೆ ಎಕ್ಸ್ಪ್ರೆಷನ್. ಆಮೇಲೆ ಇವ್ರಿಗೆ ಹೇಳ್ದೆ ಹಿಂಗೆ, ಅಂದರೆ ಇಮಿಡಿಯೇಟ್ ಇವರು, ಯಾಕಂದರೆ ಮನೆಗೆ ಹೇಳಿದ್ರೆ ಪಾಪ ತುಂಬ ಗಾಬರಿ ಆಗ್ಬಿಡ್ತಾರೆ. ಈ ಸರೌಂಡಿಂಗಲ್ಲಿ ಇದಾರಲ್ಲ, ಇವ್ರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿದ್ರಲ್ವ ಮುಂಚೆಯಿಂದನೂ. ಸೊ ಇವರು ಬರ್ತಾರೆ, ಯಾಕಂದರೆ ನನಗೆ ಸ್ವಲ್ಪ ಹೇಟ್ ಆಗಿಬಿಟ್ಟಿತ್ತು, ತುಂಬ ನೋತಾಯಿತ್ತು ಹೊಟ್ಟೆ ಎಲ್ಲ. ಇಂಡಿಪೆಂಡೆಂಟ್ ಅಲ್ಲ, ಇವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ನಾನು ಇರ್ತಿದ್ದೆ. ಆ ಥರ ನನಗೇನು ಪ್ರಾಬ್ಲಮ್ಗಳು ಆಗ್ತಿರ್ಲಿಲ್ಲ ಅಂದ್ಕೊಳ್ಳಿ. ಸೊ ಆಮೇಲೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸೊ ಏನಾಯಿತು, ಆಮೇಲೆ ಇವರು ಇನ್ನೊಬ್ರಿಗೆ ಯಾರೋ ನನ್ನ ಫ್ರೆಂಡ್ ನಾನು ಹೇಳ್ತೀನಿ ಇರೋ, ಇವ್ರಿಗೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದು ಫೋನ್ ಮಾಡಿದ್ರು. ನಾನು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನನ್ನ ಫ್ರೆಂಡ್ ಇದ್ದರು, ಅವರು ಆ್ಯಕ್ಟ್ರ್ ವರ್ಧಾ ಅಂತೇಳಿ, ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಪಾಪ ಅವರು 10 o'clock ಜೋರಾಗಿ ಮಳೆ ಬರ್ತಾಯಿತ್ತು, 9:30 10 ಆಗಿತ್ತಲ್ಲ. ಪಾಪ ಅವ್ರು ಇಮಿಡಿಯೇಟ್ ಬಂದು ಇವ್ರನ್ನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊಂಡಿದ್ರು. ಅಷ್ಟೊತ್ತಲ್ಲಿ ನಾನು ಇಲ್ಲಿಂದ ಹೋದೆ, 10 ಗಂಟೆ ಏನೋ ಆಗಿತ್ತು, ಒಬ್ಬಳೇ ಜೋರಾಗಿ ಮಳೆಯಲ್ಲಿ ಹೋದೆ. ಸೊ ಅಲ್ಲೋಗಿ ಬೈಕೆಲ್ಲ ಅವ್ರು ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ತಿರ್ಗಾ ಇವ್ರಿಗೆ ಕರ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ ತಾನೆ. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಆಮೇಲೆ ನಮ್ಮ ಮನೆಗೆ ಕರ್ಕೊಂಬಂದೆ. ಅಷ್ಟೇ. ಸೊ ಅಲ್ಲಿ ಏನು ಅಂತಂದರೆ, ಅವರು ಪಾಪ ಬೈಕು ಅದು ಏನಾಗ್ಬಿಟ್ಟಿತ್ತು, ಹೊಡೆದಿದ್ನಲ್ಲ ಸೆಂಟರ್ ಏನು ಒಂದು ಬಾಡಿ ಇದೆಯಲ್ಲ ಅದು ಕಟ್ಟಾಗ್ಬಿಟ್ಟಿತ್ತು ಫುಲ್ಲು. ಇದು ಹಿಂಗೆ ತಳ್ಳಕ್ಕೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಆಮೇಲೆ ಅವ್ರು ಅನ್ನೋರು ಬಂದ್ಬಿಟ್ಟು, ವರ್ಧನ್ ಅವರು ಬಂದ್ಬಿಟ್ಟು ತಳ್ಕೊಂಡು ಹೋಗಿ, ಪಾಪ ಅವರು ಕೂಡ ಮಳೇಲಿ ಬಂದು ಫುಲ್ಲು ಅವರೇ ತಳ್ಕೊಂಡೋಗಿ ಸೈಡ್ಗೆ ಹಾಕಿ, ಆಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ನನಗೊಂದು ಬಟ್ಟೆ ಕೊಟ್ಟರು. ನನಗೆ ಫುಲ್ಲು ಚಳಿ. ಆಮೇಲೆ ಇವ್ರು ಬಂದರು, ಹಿಂಗೆ ಕೋಪದಲ್ಲೇ ಬಂದರು, ಹಿಂಗೆ ಅಂದ್ಕೊಂಡು ಬಂದರು. ಆಮೇಲೆ ಏನಾಯಿತು, ಕಾರಲ್ಲಿ ಬರಬೇಕಾದ್ರೆ ಅದು ಪೇಯ್ನ್ ಕಡಿಮೆ ಆಗಿತ್ತು, ಕಾರಲ್ಲಿ ಮತ್ತೆ ಸ್ಟಾರ್ಟ್ ಆಗಿಬಿಡ್ತು, ಪೇಯ್ನ್ ಸ್ವಲ್ಪ ಸ್ಟಾರ್ಟ್ ಆಯಿತು. ಆಮೇಲೆ ಇವರು ಗಮನಿಸಿದ್ದಾರೆ, ಹಿಂದೆ ಇನ್ನೊಂದು ಹೆಲ್ಮೆಟ್ ಇತ್ತು, ನೋಡ್ಬಿಟ್ಟಿದ್ದಾರೆ, ಹುಡುಗಿ ಜೊತೆ ಎಲ್ಲೋ ಹೋಗ್ಬಿಟ್ಟಾನೆ ಅಂತ. ಬಟ್ ಅಲ್ಲೇನಾಗಿತ್ತು, ವಿಡಿಯೋಗೆ ಅಂತಾನೆ ಹೋಗಿದ್ದು. ಆಮೇಲೆ ಬಟ್ ಇವರೇ ಬೇರೆ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೋ ಲಾಂಗ್ ರೈಡ್ ಹೋಗ್ಬಿಟ್ಟಾನೆ ಮಜಾ ಮಾಡೋಕ್ಕೆ ಅಂತ. ಅವರು ಹಿಂದೆ ಇರೋ ಹೆಲ್ಮೆಟ್ ನೋಡ್ಬಿಟ್ಟು ಫುಲ್ ಇದಾಗಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ಏನೋ ಇಂಜೆಕ್ಷನ್ನು ಸಮಥಿಂಗ್ ಏನೋ ಹಾಕ್ಸ್ಕೊಂಡು ಮನೆಗೆ ಬಂದು ಆಯಿತು. ಆಮೇಲೆ ಅದು ಒಂದು ಸ್ಟೋರಿ ಮತ್ತೆ ರೀಕನೆಕ್ಟ್ ಆಗಿದೆ. ಸೊ
ಆಮೇಲೆ ರೀಕನೆಕ್ಟ್ ಆದ್ವಿ, ಆಮೇಲೆ ಮತ್ತೆ ಮಾತಾಡ್ತಾ ಹಂಗೆ ಜೊತೆಗಿದ್ವಿ. ಇಲ್ಲಿವರೆಗೂ ನಾವು ಇಬ್ರು ಪ್ರಪೋಸ್ ಮಾಡಿಲ್ಲ, ಏನೂ ಆಗಿಲ್ಲ, ಯಾರು ಪ್ರಪೋಸ್ ಮಾಡಿಲ್ಲ. ಬಟ್ ಒಂದು ಮ್ಯೂಚುವಲ್ ಆಗಿ ಗೊತ್ತಿತ್ತು ಓಕೆ ಅಂತ. ಆಮೇಲೆ ಏನಾಯ್ತು, ನಾವಿಬ್ರು ಜೊತೆಗೆ ಸೇರಿಬಿಟ್ಟು ಒಂದು ಬಿಸ್ನೆಸ್ ಮಾಡೋಣ. ಇಲ್ಲ, ಲಾಕ್ಡೌನ್ ಟೈಮ್ ಅವಾಗ ಏನು ಅಷ್ಟೊಂದು ನಿನಗೆ ಕೆಲಸ ಇತ್ತು, ಬಟ್ ನನಗೇನು ಇರಲಿಲ್ಲ. ಸೊ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಇಬ್ರು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಶವರ್ಮಾ ಪ್ಯಾಲೆಟ್ ಅಂತ ಒಂದು ಕೆಫೆ ಓಪನ್ ಮಾಡಿದ್ವಿ. ಅದು ಮಾಡಿದ್ವಿ ಅಂತ ನಾನು ಹೇಳಿದ್ದೆ ಇವ್ರಿಗೆ, ಲೋನ್ ಏನು ನಮ್ಮ ಹತ್ರ ಇರೋದೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ನಾನು ಇವ್ರಿಗೆ ಹೇಳಿದ್ದೆ. ಇವ್ರು ನನಗೆ ಗೊತ್ತಿಲ್ಲದೆ ಇದ್ರೆ ತೊಗೊಂಬಿಟ್ಟಿದ್ರು, ಒಂದು 5 ಲಕ್ಷ ತೊಗೊಂಬಿಟ್ರು. ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಇನ್ನು ನಾವು ಲವ್ ಇನ್ನೂ ಪ್ರಪೋಸ್ ಆಗಿಲ್ಲ, ನೀವು ಕನ್ಫ್ಯೂಸ್ ಆಗಬೇಡಿ ಏನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ, ಇನ್ನು ಲವ್ದು ಇನ್ನೂ ಲೇಟ್. ಆಮೇಲೆ ಶವರ್ಮಾ ಪ್ಯಾಲೆಟ್ ಓಪನ್ ಮಾಡೋ ಟೈಮಲ್ಲಿ ಐ ಥಿಂಕ್ ಆವಾಗ ಒಂದ್ಸರಿ ನೀನು ಕಳಿಸಿದ್ದೆ ಅನ್ಸುತ್ತೆ, ಐ ಲವ್ ಯು ಅಂತ ಕಳಿಸಿದ್ದೆ. ನೀನು ಇರಬೇಕು ಅನ್ಸುತ್ತಾ, ವಾಟ್ಸಪ್ಪಲ್ಲಿ ಕಳಿಸಿದ್ದೆ ನೀನು ನಾನು ಕಳಿಸಿದ್ದೆ ಅನ್ಸುತ್ತೇನೋ. ಇಲ್ಲ ನಾನು ಡೈರೆಕ್ಟ್ ಸಿಕ್ಕಾಗ ನಮ್ಮ ಮನೆ ಹತ್ರ ನಿಮ್ಮ ಮನೆ ಹತ್ರ ಹೇಳಿದ್ದೆ, ನಾನು ನಿಮ್ಮ ಮನೆ ಹತ್ರ ಹೇಳಿದ್ದೆ. ಆಯ್ತು, ನಾನೇ ಕಳಿಸಿದ್ದೆ ಅನ್ಸುತ್ತೆ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದು ಇವರೇನೆ. ಇಲ್ಲಮ್ಮ, ಇರಲಿ ಆಯ್ತು, ಇವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಓಕೆ. ಇನ್ನೊಂದು ಮೇನ್ ಏನು ಅಂತಂದರೆ, ನಾನು ಅಷ್ಟೊಂದು ಸ್ಟೇಬಲ್ ಇರಲಿಲ್ಲ, ತುಂಬ ನ್ಯಾರೋ ಮೈಂಡೆಡ್ ಇದ್ದೆ, ತುಂಬ ಬ್ರಾಡ್ ಮೈಂಡ್ ಇರಲಿಲ್ಲ. ತುಂಬ ಫ್ರೆಂಡ್ಸ್ಗಳು ಬೇರೆ ಇದ್ದರು, ಅದರಿಂದ ತುಂಬ ತೊಂದರೆ ಆಗ್ತಿತ್ತು. ಆಮೇಲೆ ಶವರ್ಮಾ ಪ್ಯಾಲೆಟ್ ಓಪನ್ ಮಾಡಿದ್ವಿ. ಶವರ್ಮಾ ಪ್ಯಾಲೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ನೀನು ನಿಮ್ಮ ಅಕ್ಕ ಎಂಗೇಜ್ಮೆಂಟ್ಗೆ ನಂಗೆ ಕರ್ಕೊಂಡು ಹೋದೆ. ಹೌದು, ಫ್ಯಾಮಿಲಿಗೆಲ್ಲ. ಸೊ ಅದಕ್ಕೂ ಮುಂಚೆ ನಾನು ಇವರು ಹೇಳ್ತಿದ್ರು ಕರ್ಕೊಂಡೋಗಿ ಅಂತ. ಸೊ ನಾನು ಆಮೇಲೆ ಎಂಗೇಜ್ಮೆಂಟ್ಗೆ ಅಂತ ಕರ್ಕೊಂಡೋದೆ. ಎಂಗೇಜ್ಮೆಂಟ್ ನಮ್ಮ ಅಕ್ಕದಿತ್ತು ಎಂಗೇಜ್ಮೆಂಟು, ಅಲ್ಲಿ ಕರ್ಕೊಂಡೋದೆ. ತೋರಿಸಿದ್ದೆ ಅಷ್ಟೇ, ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಓಕೆ ಫೋನಲ್ಲೆಲ್ಲ ಇವರೇ ಅಂತ. ನಮ್ಮ ಒಂದು ಲವ್ ಸ್ಟೋರಿ ಹೆಂಗಿದೆ ಅಂತಂದರೆ, ಬರೀ ಕಷ್ಟ ಪ್ರಾಬ್ಲಮ್ಸ್, ಜಗಳ ಆಗಿದೆ. ಬಟ್ ಆ ಜಗಳ ನಮ್ಮನ್ನು ಇನ್ನೂ ಬೆಟರ್ ಪರ್ಸನ್ ಆಗಿ ಮಾಡ್ತಾಯಿದೆ, ಬೆಟರ್ ಕಪಲ್ಸ್ ಥರ. ತುಂಬ ಜನ ಅಂದ್ಕೊಳ್ತಿರ್ತಾರೆ ತುಂಬ ಜಗಳ ಆಗ್ತಿದೆ, ಇದೇನಪ್ಪ ಇದು ಅಂತ ಸ್ಟಾರ್ಟಿಂಗಲ್ಲೇ ಬಿಟ್ಬಿಡ್ತಾರೆ. ನಾವು ಆಡಿರೋ ಜಗಳಗಳು ಹೆಂಗಿದೆ ಅಂತಂದರೆ, ನಾವು ಸಿಕ್ಕಾಪಟ್ಟೆ ಜಗಳ ಆಡಿದ್ವಿ. ಬಟ್ ಆ ಜಗಳದಿಂದ ನಿಮ್ಗೇನಾದರೂ ಒಂದು ಕಲಿಯೋದಿರುತ್ತೆ. ಇವಾಗ ನಾವಿಬ್ಬರು ಪ್ರೆಸೆಂಟ್ ಒಂದು ಜಗಳ ಆಡಿದ್ರೆ, ಅದು ಜಗಳ ಅಂದರೆ ಸುಮ್ಮನೆ ಆಡ್ತಾ ಇರಬಾರ್ದು, ಏನಕ್ಕಾದರೂ ಆಗುತ್ತೆ. ಕಪಲ್ಸ್ ಅಂದರೆ ಜಗಳಗಳಾಗ್ತಾ ಇರುತ್ತೆ. ಸೊ ಅದೇ, ನೀನು ಕಮ್ಮಿ ಮಾತಾಡಿದ್ಯಾ ಅನ್ಸುತ್ತಲ್ಲ. ನೀನೇ ಮಾತಾಡ್ತಿದ್ದೆ. ನಾನು ಹಿಂಗೇನೆ ರೆಗ್ಯುಲರ್ ಲೈಫಲ್ಲೂ ಮಾತು ನಿಲ್ಸಲ್ಲ ನಾನು. ಹೇಳಿ ಅಷ್ಟೇ. ಮದುವೆ ಆಗ್ಬಿಟ್ವಿ. ಮದುವೆ ಅದು ಆಮೇಲೆ ನಮ್ಮ ತಂದೆ ತಾಯಿ, ಇವ್ರ ತಂದೆ ತಾಯಿ ಅವರೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅವರೆಲ್ಲ ನೀವು ಹೆಂಗೆ ಹೇಳ್ತೀರೋ ಹಂಗೇನೆ, ನೀವೇನು ಯಾರನ್ನ ಇಷ್ಟಪಡ್ತೀರೋ ಅವ್ರನ್ನೇ ಮದುವೆ ಮಾಡಿಸ್ತೀವಿ ಅಂತ ಅವರು ಪಾಪ ಮದುವೆ ಮಾಡಿಸಿದ್ರು. ನಾನು ಒಳ್ಳೆ ಹುಡುಗಿ, ಅದಕ್ಕೆ ನಿಮ್ಮ ಒಳ್ಳೆ ಹುಡುಗಿ ಅಂತಾನೆ ಅವರು ಒಪ್ಕೊಂಡಿದ್ದು. ಒಳ್ಳೆ ಹುಡುಗಿ ಸ್ವಲ್ಪ ಇಲ್ಲ, ನಾನು ಏನಕ್ಕೆ ಒಪ್ಕೊಂಡಿದ್ದು ಅಂತಂದರೆ, ಮೇನ್ ರೀಸನು ನನಗೆ ಈ ಬ್ಯೂಟಿ ಅಥವಾ ಅಂದರೆ ನಾನು ಚೆನ್ನಾಗಿಲ್ಲ ಅಂತ. ನೀನು ಚೆನ್ನಾಗಿದೆಯಾ, ಬಟ್ ನಿನಗಿಂತ ಚೆನ್ನಾಗಿರೋರು ಇದ್ದಾರೆ ತಾನೇ. ಸುಮ್ಮನಿರು ಸಾಕು. ಇವಾಗ ನಾನು ಚೆನ್ನಾಗಿದ್ದೀನಿ, ಬಟ್ ನನಗಿಂತ ಚೆನ್ನಾಗಿರೋರು ಇದ್ದಾರೆ, ಆ ಥರ ಹೇಳ್ತಾರದು. ಅಂದರೆ ತುಂಬ ಚೆನ್ನಾಗಿರೋರು ಅಂದರೆ ನೀ ಚೆನ್ನಾಗಿದೆಯಾ, ತುಂಬ ಚೆನ್ನಾಗಿದೆಯಾ ಅಂದರೆ ಮೇನ್ ಇದ್ದಿದ್ದೇನು ಅಂತಂದರೆ, ಇವರ ಒಂದು ಬಿಹೇವಿಯರಲ್ಲಿ ಇವರು ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತಾರೆ. ಇವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಬಂತಂದರೆ ಇವ್ರಿಗೆ ಹೆಂಗೆ ಟ್ರೀಟ್ ಮಾಡಬೇಕು ನಮ್ಮ ತಂದೆ ತಾಯಿನ ಅನ್ನೋದು ಗೊತ್ತಿದೆ. ಇದೇನು ಸೊಳ್ಳೆನೆ. ಸೊ ಅದಕ್ಕೋಸ್ಕರ ಅದೊಂದು ಮೇನ್ ರೀಸನ್ನು ನಾನು ಇವ್ರನ್ನ ಒಪ್ಕೊಂಡು ಇವ್ರನ್ನ ಮದುವೆ ಆಗಿದ್ದಕ್ಕೆ ಮೇನ್ ರೀಸನ್. ನನ್ನ ಅಡ್ವೈಸು ಅಷ್ಟೇ, ಫ್ಯಾಮಿಲಿ ಜೊತೆ ಈಗ ಫ್ಯಾಮಿಲಿ ಜೊತೆ ಇವ್ರು ಚೆನ್ನಾಗಿಲ್ಲ ಅಂತಂದರೆ ನಮ್ಮ ಜೀವನನೇ ಇದಾಗ್ಬಿಡುತ್ತೆ. ಅದೊಂದು ಕಿರಿಕಿರಿ. ಎಷ್ಟೊಂದು ಜನ ಗಂಡಸ್ರಿಗೆ ಗಂಡಂದ್ರಿಗೆ ಗೊತ್ತಿರುತ್ತೆ. ಅಂದರೆ ನಾನು ಫ್ಯಾಮಿಲಿ ಜೊತೆ ಚೆನ್ನಾಗಿದೆ ಅನ್ನೋಕ್ಕಿಂತ ನಮ್ಮ ಅತ್ತೆ ಮಾವ ಆಗಲಿ, ನಮ್ಮ ಎಲ್ಲರೂ, ಇವ್ರ ಅಕ್ಕ ಆಗಲಿ, ಇವ್ರ ಅಣ್ಣ ಆಗಲಿ, ಇವ್ರ ಅತ್ತಿಗೆ ಆಗಲಿ, ಇವ್ರ ಫ್ಯಾಮಿಲಿ ತುಂಬ ಸಪೋರ್ಟಿವ್. ನಮ್ಮ ಅತ್ತೆ ಮಾವ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವರು, ಅಷ್ಟೇ ಪ್ರೀತಿ ಕೊಡ್ತಾರೆ. ಅದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಇಲ್ಲ, ನಮ್ಮ ಮನೆಯವರು ಸ್ವಲ್ಪ ಅಂದರೆ ಕೂಲ್, ತುಂಬ ಫ್ರೆಂಡ್ಲಿ, ಆ ಥರ ಏನೂ ಇಲ್ಲ. ಮನೆಗೆ ಬಂದವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಆ ಥರ ಇವರು ಅಷ್ಟೇ. ಇವ್ರ ತಂದೆ ತಾಯಿನೂ ಯಾರೂ ಏನೂ ಪ್ರಾಬ್ಲಮ್ ಮಾಡಿಲ್ಲ. ಮದುವೆ ಆದ್ವಿ,
ಮದುವೆ ಎಲ್ಲಾದ್ವಿ ಏನಾದ್ವಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಇವಾಗ ಆಲ್ರೆಡಿ ತುಂಬಾ ಆಗಿದೆ, 40 ನಿಮಿಷ ಆಗಿರಬೇಕು, 30 ನಿಮಿಷ ಆಗಿರಬೇಕು, ಆಗಿರುತ್ತೆ 20 ನಿಮಿಷ ಆಗಿರ್ಬೋದು ಮೋಸ್ಟ್ಲಿ, ಜಾಸ್ತಿ ಆಗಿರುತ್ತೆ. ಸೊ ಅದೇ ತುಂಬ ಒಂದು ಜಗಳಗಳು, ಸ್ಟ್ರಗಲ್ಗಳು, ನೋವುಗಳು, ನಲಿವುಗಳು ಹೇಳಿಲ್ಲ ನಾನು. ಐ ಥಿಂಕ್ ಹ್ಯಾಪಿನೆಸ್ಗಳು ಜಾಸ್ತಿ ಹೇಳಿಲ್ಲ, ಕಡಿಮೆ ಹೇಳಿದ್ದೀವಿ. ನೆಕ್ಸ್ಟ್ ಹೇಳೋಣ. ಸೊ ಎಲ್ಲನೂ ಮೀರಿ ನಾವು ಮದುವೆ ಆದ್ವಿ. ಆಮೇಲೆ ಆ ಮದುವೆ ಟೈಮಲ್ಲಿ ಆ್ಯಕ್ಚುಲಿ ನಾವಿಬ್ಬರು ಹಿಂಗೆ ಇದು ತೆಗಿತಾರಲ್ಲ, ಏನಾದ್ರು ಪಂಚೆನೋ ಏನೋ ಹಿಂಗೆ ತೆಗಿತಾರೆ, ಪರ್ದೆ ತೆಗಿತಾರಲ್ಲ, ಅವಾಗ ಇಬ್ರು ನೋಡಿದ ತಕ್ಷಣ ಹಂಗೆ ಇದ್ವಿ, ಕಣ್ಣೀರೆಲ್ಲ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡಿ. ನನಗೂ ಒಂಥರ ನಮ್ಮ ಜರ್ನಿ ನಾವು ನೆನ್ಸ್ಕೊಂಡ್ವಿ. ತೆಗ್ದಿದ ತಕ್ಷಣ ಯಾವಾಗಲೂ ನೋಡ್ಕೊಂಡು ಕೂತ್ಕೊಂಡಿರ್ತಿದ್ವಿ, ಬಟ್ ಆ ಟೈಮಲ್ಲಿ ನೋಡಿದ ತಕ್ಷಣ ನಾವಿಬ್ಬರು ಹತ್ಬಿಟ್ವಿ ಅವತ್ತು. ಬೇಕಾದ್ರೆ ಆ ಫೋಟೋನು ಆಮೇಲೆ ಹಾಕ್ತೀನಿ ನೋಡೋರಂತೆ. ಸೊ ಅಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವ್ಲಾಗ್ಸ್ ಬೇರೆ ಮಾಡೋಣ ಅಂತ ಇದ್ದೀವಿ. ಕಂಟಿನ್ಯೂಸ್ ಆಗಿ ನಿಮ್ಮ ಸಪೋರ್ಟ್ ಬೇಕು. ಹೇಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಶಾರ್ಟ್ಸ್ಗಳನ್ನೆಲ್ಲ ತುಂಬ ಇಷ್ಟಪಡ್ತಿದ್ದೀರಾ. ಹಾಗೆ ನಮ್ಮದು ನಾಗೇಂದ್ರ ಡ್ಯಾನ್ಸ್ ಅನ್ನೋ ಚಾನಲ್ ಕೂಡ ಹಂಗೆ ಲಕ್ಷ ಓಡಿಸ್ತಾ ಇದ್ದೀರಾ. ಎಲ್ಲ ನಿಮ್ಮಿಂದನೇ ಬೆಳೀತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಾರ್ಡ್ ವರ್ಕು, ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ನೀವು ನೋಡಿದ್ರೇ ಅದು ಇನ್ನೂ ತುಂಬ ಜನಕ್ಕೆ ರೀಚ್ ಆಗೋದು. ಸೊ ಹೀಗೆ ನೀವು ನೋಡ್ತಾ ಇರಿ. ಮುಂದೆ ಏನು ಟಾಪಿಕ್ ಮಾತಾಡಬೇಕು, ನಾವು ಈ ಥರ ಮಾತಾಡೋದು, ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಬೇಡಮ್ಮ ಪಾಪ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.